ಹಲೋ ಫ್ರೆಂಡ್ಸ್, ಇವತ್ತು ನಾನು ಕುಕ್ಕೀಸ್ ಮಾಡೋದನ್ನು ಹೇಗಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಮಿಕ್ಸಿ ಜಾರಲ್ಲಿ ಒಂದು ಎಗ್ ಮತ್ತು ಒಂದು ಸ್ಪೂನು ತುಪ್ಪ ತೊಗೊಂಡಿದ್ದೀನಿ. ಇದರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಎಗ್ ಮತ್ತು ಒಂದು ಸ್ಪೂನು ತುಪ್ಪ, ಇದು 2 ಸ್ಪೂನು ಗೋಧಿ ಹಿಟ್ಟು, ಇದು ಕೊಕೊನಟ್. ಇಷ್ಟನ್ನೇ ಬಳಸ್ಕೊಂಡು ಕುಕ್ಕೀಸ್ ಮಾಡೋದನ್ನು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಸ್ವಲ್ಪ 2 ಕಡ್ಡಿ ಸಕ್ಕರೆನೂ ಹಾಕ್ಕೊಟ್ಟಿದ್ದೀನಿ, ಕಲ್ಲು ಸಕ್ಕರೆ. ಇದನ್ನು ಮೊದಲು ಮಿಕ್ಸಿಯಲ್ಲಿ ಹೊಡ್ಕೊಳ್ಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಇದನ್ನು ಮಿಕ್ಸಿ ಜಾರ್ನಲ್ಲಿ ಒಂದು ಎಗ್ ಮತ್ತು 1 ಸ್ಪೂನ್ ತುಪ್ಪ ಹಾಕಿ ಇದನ್ನು ಮಿಕ್ಸಿ ಜಾರ್ನಲ್ಲಿ ಹೊಡ್ಕೊಂಡಿದ್ದೀನಿ. ಈಗ ಇದರಲ್ಲಿ ತೆಂಗಿನಕಾಯಿ ಹಾಕಿ ಮತ್ತೆ ರುಬ್ಕೊಳ್ತೀನಿ. ಈಗ ಇದನ್ನು ತೆಂಗಿನಕಾಯಿ ಕೂಡ ಹಾಕಿದ್ದೇನೆ, ಇದನ್ನು ರುಬ್ಕೊಳ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ಇದು ಒಂದು ಎಗ್ ಮತ್ತು 1 ಸ್ಪೂನ್ ತುಪ್ಪ ಹಾಕಿ ಇದಕ್ಕೆ ಒಂದು ಕೊಕೊನಟ್ ಹಾಕಿ ರುಬ್ಕೊಂಡಿದ್ಮೇಲೆ ಈ ರೀತಿ ಆಗಿದೆ. ಇದನ್ನು ಗೋಧಿ ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು, ನಂತರ ಬೇಯಿಸಬೇಕು ತವ ಮೇಲೆ. ಗೋಧಿ ಹಿಟ್ಟಿಗೆ ನಾನು ಒಂದು ಪಿಂಚಷ್ಟು ಇನೋ ಪೌಡರನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಅರ್ಕೊಂಡಿರೋದನ್ನು ಗೋಧಿ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕೀಗ. ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ನಾನು ಇದನ್ನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಗೋಧಿ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡು ರೆಡಿ ಮಾಡಿ ಇಟ್ಟಿದ್ದೀನಿ. ಇದನ್ನು 1 ಸ್ಪೂನು ಈ ಪಾತ್ರೆಗೆ ಹಾಕಬೇಕು. ಈ ಪಾತ್ರೆಗೆ ಮೊದಲು ತುಪ್ಪವನ್ನು ಹಚ್ಕೊಂಡು ಇಟ್ಟಿದ್ದೀನಿ. ಈ ರೀತಿ ಒಂದೊಂದೇ ಹಾಕ್ಕೊಳ್ಬೇಕು. ನೀವು ಕೂಡ ಮಾಡ್ತೀನಿ, ರುಚಿಯಾಗುತ್ತೆ ಇದು. ಅಂಗಡಿಯಿಂದ ಕುಕ್ಕೀಸನ್ನು ತರೋದಕ್ಕಿಂತ ನಾವೇ ಮಾಡಿ ತಿನ್ನೋದು ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಈ ರೀತಿ ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ನಂತರ ಈ ಪಾತ್ರೆನ ಒಂದು ಕಡಾಯಿಯಲ್ಲಿ ಈ ರೀತಿ ನೀರು ಹಾಕ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಅದರಲ್ಲಿ ಈ ರೀತಿ ಇಟ್ಟು
ಮುಚ್ಚಳ ಮುಚ್ಚಿ 20 ನಿಮಿಷ ಬೇಯಿಸಬೇಕು. ಫ್ರೆಂಡ್ಸ್ ನೋಡಿ ಕುಕ್ಕೀಸ್ ಯಾವ ರೀತಿ ರೆಡಿಯಾಗಿದೆ ನೋಡಿ. ಟೇಸ್ಟ್ ನೋಡ್ತೀನಿ. ಟೇಸ್ಟ್ ಕೂಡ ಚೆನ್ನಾಗಿದೆ. ನೀವು ಕೂಡ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಕುಕ್ಕೀಸ್ ಯಾವ ರೀತಿ ರೆಡಿಯಾಗಿದೆ, ನೀವು ಕೂಡ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.